ಓಕೆ, ಈ ಬಗ್ಗೆ ಮಾತಾಡೋದಕ್ಕೆ ನಮ್ಮೊಂದಿಗೆ ಇದ್ದಾರೆ ಹಿಂದೂ ಮುಖಂಡರಾದಂಥ ಸಿದ್ದರಾಮಯ್ಯ ಹಿರೇಮಠ ಅವರು. ನಮಸ್ಕಾರ ರೀ ಸರ್. ಮೇಡಮ್ ನಮಸ್ಕಾರ ರೀ. ನಮಸ್ಕಾರ ರೀ ಸರ್. ಈಗ ಈಗ ಎಲ್ಲ ಕೇಸ್ ವಾಪಸ್ ತಗೊಂಡಾರಲ್ಲ ಸರ್, ಅದ್ರಲ್ಲೆಲ್ಲ ಇರೋರು ಮುಸಲ್ಮಾನ್ರೇನಾ ಹಿಂದೂಗಳು ಇದಾರ್ರಿ ಸರ್? ಇಲ್ಲ, ಈ 6 ಪ್ರಕರಣ ಪ್ಲಸ್ 2 ಪ್ರಕರಣ ಅಂದ್ರೆ ಟೋಟಲ್ 8 ಪ್ರಕರಣ ಆಳಂದ್ ಲಾಡ್ಲೆ ಮಶಕ್ ದರ್ಗಾದಲ್ಲಿ ಏನ್ ಗಲಭೆಯನ್ನ ಸೃಷ್ಟಿ ಮಾಡಲು ಕಲ್ಲು ಮತ್ತೆ ಕಟ್ಟಿಗೆ ತಲವಾರಿದ್ದ ಹಲ್ಲೆ ಮಾಡಕ್ಕೆ ಏನಾದ್ರು ಗಲಭೆ ಸೃಷ್ಟಿ ಮಾಡಿದ್ರಲ್ಲ ಮೇಡಮ್ 2022ರಲ್ಲಿ, ಇದರಲ್ಲಿ ಮುಸ್ಲಿಮರು ಇದ್ದಾರೆ, ಮುಸ್ಲಿಂ ಕಿಡಿಗೇಡಿಗಳೇ ಇದರಲ್ಲಿ ಇದ್ದಾರೆ. ಈ FIR ನಂಬರ್ ಕೂಡ ನಾನು ಹೇಳ್ತೇನೆ. FIR ನಂಬರ್ 25, FIR ನಂಬರ್ 26, FIR ನಂಬರ್ 27, FIR ನಂಬರ್ 28, FIR ನಂಬರ್ 29, FIR ನಂಬರ್ 38 2022 ಆಳಂದ್ ಪೊಲೀಸ್ ಠಾಣೆಯಲ್ಲಿ ದಾಖಲಾದ ಪ್ರಕರಣಗಳಿವು. ಈ ಪ್ರಕರಣ ಏನಂದ್ರೆ, ತಾವು ಈಗಾಗಲೇ ಸವಿಸ್ತಾರವಾಗಿ ಹೇಳಿದ್ರಿ, ನಾವು ಪೂಜೆ ಮಾಡಲು ಪವಿತ್ರ ಶಿವರಾತ್ರಿ ದಿನದಂದು ಅಲ್ಲಿ ನಮ್ಮ ರಾಘವ ಚೈತನ್ಯರ ಶಿವಲಿಂಗಕ್ಕೆ ಅಪವಿತ್ರ ಮಾಡ್ತಾರೆ, ಮಲ ಮುಸ್ಲಿಮರು ವಿಸರ್ಜನೆ ಮಾಡ್ತಾರೆ. ಅದನ್ನ ಶುದ್ಧೀಕರಣ ಮಾಡೋ ಸಲುವಾಗಿ ನಾವು ಪೂಜೆ ಮಾಡಲು ಹೊರಟಿದ್ದೇವೆ ಅಷ್ಟೇ. ನಾವೆಲ್ಲೂ ಕಲ್ಲು ಹೊಡೆಯಲು ಹೊರಟಿಲ್ಲ. ಪೂಜೆ ಮಾಡಲು ಹೋಗ್ಬೇಕಾದ್ರೆ 1,000ಕ್ಕಿಂತ ಹೆಚ್ಚು ಜನರು ಕಲ್ಲು ಕಟ್ಟಿಗೆ ತಲವಾರುಗಳನ್ನ ಹಿಡಿದುಕೊಂಡು ನಮ್ಮ ಹಿಂದೂ ಮುಖಂಡರ ಮೇಲೆ ಹಲ್ಲೆ ಮಾಡಕ್ ಬರ್ತಾರೆ. ಸರ್, ಅಲ್ಲಿ ಇಲ್ದೇ ಇರೋರ್ನೆಲ್ಲಾರನು ಕರ್ಕೊ ಬರ್ತೀರಿ, ಅವರು ಟ್ರಿಗರ್ ಆಗ್ತೈತಿ, ಇಂಥವೆಲ್ಲ ನಡೀಬಾರ್ದು. ಯಾರಿಗೆ ಪೂಜೆ ಮಾಡ್ಬೇಕು ಅಲ್ಲಿದ್ದವ್ರು ಸ್ಥಳೀಯರು, ಅದೆಲ್ಲ ಓಕೆ. ಎಲ್ಲಿಲ್ಲ ಈಗ ಈಗ ಬಾಳ ಉಗ್ರ ಭಾಷಣಕಾರರು ಅವ್ರು ಇವ್ರನ್ನ ಕರ್ಕೊಂಡು ಬರ್ತೀರಾ, ಅಂತವೂ ಕೂಡ ಒಂದ್ ಸ್ವಲ್ಪ ಟ್ರಿಗರ್ ಆಗ್ತಾವ್ರಿ ಸರ್, ಪ್ರಚೋದನೆ ಆಗ್ತಾವ್ ಮೇಡಮ್. ಆ ತರ ಇದ್ದವರನ್ನ ನೋಡಿ, ಅದರಲ್ಲಿ ಪ್ರಮೋದ್ ಮುತಾಲಿಕ್ ಜಿ ಇರಬಹುದು, ಮತ್ತೆ ಆಂದೋಲನ ಪೂಜ್ಯರನ್ನ ಆ ಸಮಯದಲ್ಲಿ ಕಲಬುರಗಿಗೆ ಬರದಂತೆ ನಿಷೇಧ ಕೂಡ ಹೇರಿದ್ರು. ಅವ್ರು ಯಾರು ಕಲಬುರಗಿ ಆ ಪ್ರದೇಶದಲ್ಲಿ ಇರ್ಲಿಲ್ಲ. ಆದ್ರೂ ಕೂಡ ನಮ್ಮ ಹಿಂದೂ ಬಾಂಧವರು ಹೋಗಿ ಪೂಜೆ ಮಾಡಲು ಹೋಗ್ಬೇಕಾದ್ರೆ ಇವರು ಪ್ರಚೋದನೆಯನ್ನ ಮಾಡಿ, ಅವಾಚ್ಯ ಶಬ್ದಗಳನ್ನ ನಿಂದನೆ ಮಾಡಿ ಕಲ್ಲನ್ನು ತೂರಾಡ್ತಾರೆ. ಇದೊಂದು ಪೂರ್ವ ನಿಯೋಜಿತ ಕೃತ್ಯ ಇದೆ. ಯಾಕಂದ್ರೆ ಅವರು ಒಂದು ಲಾರಿ ಗಂಟ್ಲೆ ಟ್ರಾಕ್ಟರ್ ಗಂಟ್ಲೆ ಕಲ್ಲುಗಳನ್ನ ಕೂಡಿಸಿಟ್ಟಿದ್ರು ನಮ್ಮನ್ನ ಹೊಡೆಯೋ ಸಲುವಾಗಿ, ನಮ್ಮನ್ನ ಪೊಲೀಸರನ್ನ ಹೊಡೆಯೋ ಸಲುವಾಗಿ. ಯಾಕಂದ್ರೆ ಆ ಸಮಯದಲ್ಲಿ ಆಳಂದಲ್ಲಿ 144 ಜಾರಿಯಾಗಿತ್ತು. ತುಂಬಾ ಖುಷಿ ಆಗ್ತಾ ಇದೆ. ಯಾಕೆಂದ್ರೆ ಇವತ್ತು ಎಷ್ಟೋ ಜನ ಮಹಿಳೆಯರು ಹೇಳ್ತಾ ಇದ್ರು, ನನಗೆ PCOD ಪ್ರಾಬ್ಲಮ್ ಇತ್ತು ಸರ್, ಥೈರಾಯ್ಡ್ ಪ್ರಾಬ್ಲಮ್ ಇತ್ತು ಸರ್, ಆರಾಮಾಗಿ ನಾನು ಸಣ್ಣ ಆದೆ ಸರ್, ತುಂಬಾ ಥ್ಯಾಂಕ್ ಯು ಅಂತ ಎಷ್ಟೋ ಜನ ಹೇಳ್ತಾ ಇದ್ರು. ನಿಮಗೆ PCOD ಪ್ರಾಬ್ಲಮ್ ಇರಲಿ, ಥೈರಾಯ್ಡ್ ಪ್ರಾಬ್ಲಮ್ ಇರಲಿ, 100% ನೀವು ಸಣ್ಣ ಆಗಬೇಕು, ಆರೋಗ್ಯದಲ್ಲೂ ಸಮೇತ ತುಂಬ ಚೇತರಿಕೆ ಆಗಬೇಕು ಅಂದರೆ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಯಾಕೆಂದರೆ ಜೀನಿ ಸ್ಲಿಮ್ಮು ಒಂದು ಉತ್ತಮ ಆಹಾರ. 144 ಜಾರಿ ಇದ್ರು ಕೂಡ ಅವರು ಪೊಲೀಸರ ಒಂದು ಆದೇಶಕ್ಕೆ ಮನ್ನಣೆ ಕೊಡದೆ ನಮ್ಮ ಹಿಂದೂಗಳ ಮೇಲೆ ಹೊಡೆಯುವ ಸಲುವಾಗಿ, ಅವರನ್ನ ಮುಗಿಸುವ ಸಲುವಾಗಿ ಹಿಂದೂಕ್ಕೂ ಮಾರೋ ಅಂತೇಳಿ ಆ FIR ಅಲ್ಲಿ ದಾಖಲಾಗಿದೆ. 26 FIR ಸಂಖ್ಯೆ 26 2022 ಆಳಂದ್ ಪೊಲೀಸ್ ಸ್ಟೇಷನ್ ಅಲ್ಲಿ ದಾಖಲಾದ FIR ಅಲ್ಲಿ ಸ್ಪಷ್ಟವಾಗಿ ಬರೆದಿದ್ದಾರೆ. ಇದು ಪೊಲೀಸರು ಸ್ವಯಂ ಘೋಷಿತವಾಗಿ ಪ್ರಕರಣ ದಾಖಲು ಮಾಡಿದ ಪ್ರಕರಣಗಳು. ಇಂತ ಗಂಭೀರ ಪ್ರಕರಣಗಳು ಹಿಂಪಡಿತಾರಂದ್ರೆ ಇವರು ಮುಸ್ಲಿಮರ ಓಲೈಕೆ ಮಾಡ್ತಾ ಇದಾರಂತ ಸ್ಪಷ್ಟವಾಗಿ ಇಲ್ಲಿ ಕಾಣ್ತಾ ಇದೆ ಮೇಡಮ್. ಅಲ್ಲ, ಈಗ ಮುಸ್ಲಿಮರ ಓಲೈಕೆ ಅನ್ನೋದಕ್ಕಿಂತ ಸರ್, ನಾನು ಅವ್ರನ್ನ ಮುಸ್ಲಿಮರು ಅವ್ರು ಹಿಂದೂಗಳು ಅಂತ ಹೇಳಲ್ಲ ಸರ್. ಕೋಮು ಸಾಮರಸ್ಯ ಕದಡುವಂತ ಯಾವುದೇ ಶಕ್ತಿಗಳಾಗಲಿ ಸರ್, ಅವರು ಸಮಾಜಘಾತಕ ಶಕ್ತಿಗಳು, ಅವ್ರು ಯಾರೇ ಆಗಿರಬಹುದು. ಅವರನ್ನ ಮಾಫಿ ಮಾಡೋದು, ಅವ್ರ ಕೇಸ್ಗಳನ್ನ ವಾಪಸ್ ತಗೊಳ್ಳೋದು ಇದೆಯಲ್ರಿ ಸರ್, ಅದು ಸಮಾಜಕ್ಕೆ ಒಳ್ಳೆಯ ಸಂದೇಶ ಅಲ್ಲ, ಅದು ಕೆಟ್ಟ ಸಂದೇಶ ಒಂದು. ಆಮೇಲೆ ಇದರಲ್ಲಿ ರಾಜಕೀಯ ಮಾಡ್ತೀನಿ, ಇದರಲ್ಲಿ ವೋಟ್ ಬ್ಯಾಂಕ್ ಮಾಡ್ಕೋತೀನಿ, ಇದರಲ್ಲಿ ಧ್ರುವೀಕರಣ ಮಾಡ್ತೀನಿ ಅಂತ ಓಡಾಡೋರು ಭಾಳ ಜನ ಇದ್ದಾರೆ. ನಾ ಏನು ಇಲ್ಲ ಅಂತ ಹೇಳಲ್ಲ, ಈಗ ಶುರುವಾಗ್ತಾರೆ, ಅವ್ರದ್ದು ಕೂಡ ಶುರುವಾಗುತ್ತೆ, ನಾನೇನು ಇಲ್ಲ ಅಂತ ಹೇಳಲ್ಲ. ಆದರೆ ಈ ಥರದ ಪ್ರಕರಣಗಳಲ್ಲಿ ಸರ್ಕಾರಗಳು ಸೂಕ್ಷ್ಮತೆಯನ್ನು ಪ್ರದರ್ಶನ ಮಾಡಬೇಕಾಗುತ್ತೆ. ಇವರೊಂದು ಕಮಿಟಿ ಮಾಡಿದ್ರಂತ, ಕಮಿಟಿಯಲ್ಲಿ ಶಿಫಾರಸ್ ಕೊಟ್ರಂತ. ಕಮಿಟಿ ಮಾಡೋದು ಯಾರು? ಸರ್ಕಾರ. ಸರ್ಕಾರಕ್ಕೆ ಪ್ರಿಯವಾದದ್ದನ್ನೇ ಕಮಿಟಿ ಕೊಡುತ್ತೆ ಹೊರತು ವಿರುದ್ಧವಾದದ್ದು ಕೊಟ್ಟಿದ್ದ ಇತಿಹಾಸ ಆಯ್ತಾ? ಸಾಧ್ಯನೇ ಇಲ್ಲ.